ಡಿಕೆ ಬಣದ ನಾಯಕರಲ್ಲಿ ಫುಲ್ ಜೋಶ್, ಫುಲ್ ಆಕ್ಟಿವ್ ಆಗಿದ್ದಾರೆ. ಇಕ್ಬಾಲ್ ಹುಸೇನ್ ಬೆನ್ನಲ್ಲೇ ಶಿವಗಂಗಾ ಬಸವರಾಜ್ ಮಾತು. ಡಿಕೆ ಬಣದ ನಾಯಕರಲ್ಲಿ ಫುಲ್ ಜೋಶ್ ಕಾಣಿಸ್ತಾ ಇದೆ, ಫುಲ್ ಆಕ್ಟಿವ್ ಆಗಿದ್ದಾರೆ. ಇಕ್ಬಾಲ್ ಹುಸೇನ್ ಬೆನ್ನಲ್ಲೇ ಶಿವಗಂಗಾ ಬಸವರಾಜ ಮಾತನಾಡಿದ್ದಾರೆ. ಡಿಕೆಗೆ ಪಟ್ಟಾಭಿಷೇಕವಾದ್ರೆ ನಾನೇ ಮೊದಲು ಖುಷಿ ಪಡುವುದು ಅಂತ ಕೂಡ ಹೇಳಿದ್ದಾರೆ. ಇಕ್ಬಾಲ್ ಹುಸೇನ್ ಅವರದ್ದು ಅದು ವೈಯಕ್ತಿಕ ಅಭಿಪ್ರಾಯ ಅವರದ್ದು. ಡಿಸೆಂಬರ್ ಮುಗಿಯೋವರೆಗೂ ಕೂಡ ನಾನು ಯಾವುದೇ ಉತ್ತರವನ್ನ ಕೊಡಲ್ಲ ಎಂಬ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಜನವರಿಗೆ ಸಂಕ್ರಾಂತಿ ಬರುತ್ತೆ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಅವರೇನಾದ್ರೂ ಮುಖ್ಯಮಂತ್ರಿ ಆದರೆ ನಾನೇ ಮೊದಲು ಖುಷಿ ಪಡೋದು ಎನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಇಕ್ಬಾಲ್ ಹುಸೇನ್ ನಂತರ ಇವರು ಈ ರೀತಿಯಾಗಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ಒಬ್ಬೊಬ್ಬರ ಹೇಳಿಕೆಗಳು ಕೂಡ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಡಿಕೆಶಿ ಮತ್ತು ಸಿಎಂ ಇಬ್ಬರು ಸುಮ್ಮನೆ ಇದ್ರು ಕೂಡ ಅವರ ಆಪ್ತರು ಮಾತ್ರ ಸುಮ್ಮನೆರಂಗೆ ಕಾಣಿಸ್ತಾನೆ ಇಲ್ಲ ಅವರು ಜನವರಿ ತಿಂಗಳಲ್ಲಿ ಮುಖ್ಯಮಂತ್ರಿ ಆಗೇ ಆಗ್ತಾರೋ ಇಲ್ಲ, ಇವರೇ ಡಿಕೆಶಿ ಅವರು ಸಿಎಂ ಪಟ್ಟಕ್ಕೆ ಬಂದು ಕುಳಿತುಕೊಳ್ತಾರೆ ಎನ್ನುವಂತ ಹೇಳಿಕೆಗಳು ಬಹಳ ಕುತೂಹಲಕ್ಕೂ ಕೂಡ ಕಾರಣವಾಗಿದೆ. ಯತೀಂದ್ರ ವಿರುದ್ಧ ಹೈಕಮಾಂಡ್ಗೆ ಡಿಕೆ ಕಂಪ್ಲೇಂಟ್. ಸ್ಫೋಟಕ ಸುಳಿವು ಕೊಟ್ಟ ಶಿವಗಂಗಾ ಬಸವರಾಜ. ಯತೀಂದ್ರ ಹೇಳಿಕೆ ಬಗ್ಗೆ ವರದಿ ಮಾಡುವುದಾಗಿ ಡಿಕೆ ಹೇಳಿದ್ದಾರೆ. ಹೈಕಮಾಂಡ್ ಏನು ಸೂಚನೆಯನ್ನ ನೀಡುತ್ತೆ ಅದನ್ನ ಡಿಕೆ ಮಾಡ್ತಾರೆ. ಯತೀಂದ್ರ ಮಾತನಾಡಿದ್ರು ತಪ್ಪೆ, ನಾನು ಮಾತನಾಡಿದ್ರು ಕೂಡ ಅದು ತಪ್ಪೆ. ಈ ಹಿಂದೆ ಮಾತನಾಡಿದಾಗ ಅನುಭವಿಸಿದ್ದನ್ನ ನಾನು ನೋಡಿದ್ದೇನೆ. ಶಿಸ್ತು ಪಾಲನಾ ಸಮಿತಿ ಕೇಳಿದ್ರೆ ಕರೆಕ್ಟ್ ಉತ್ತರವನ್ನ ಕೊಡ್ತಾರೆ. ಡಿಕೆ ಬೆಂಬಲಿಗ ಶಾಸಕ ಶಿವಗಂಗಾ ಬಸವರಾಜು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿರೋದು ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಯತೀಂದ್ರ ಅವರು ಕೊಟ್ಟಂತ ಹೇಳಿಕೆ ಮೇರೆಗೆ ಏನಾದರೂ ಕಂಪ್ಲೇಂಟ್ ಕೊಡೋದಕ್ಕೆ ಹೈಕಮಾಂಡ್ ವರಿಷ್ಠರಿಗೆ ತಿಳಿಸೋದಕ್ಕೆ ಏನಾದರೂ ಆ ರೀತಿಯಾಗಿ ಅವರು ಡೆಲ್ಲಿಗೆ ಸಿಎಂಗಿಂತ ಮೊದಲೇ ಹೋಗಿರ್ಬೋದಾ ಅನ್ನುವ ಅನುಮಾನ ಕೂಡ ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ ಯತೀಂದ್ರ ಅವರು ಸಾಕಷ್ಟು ಬಾರಿ ಇದೇ ರೀತಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು ಕೂಡ ಅವರಿಗೆ ಯಾವುದೇ ರೀತಿಯ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿರಲಿಲ್ಲ. ಯಾವಾಗ ಮೊನ್ನೆ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟು ಅಧಿವೇಶನದ ಮೊದಲ ದಿನ ಇಲ್ಲ 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಎನ್ನುವಂತ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟು ಅದು ಬಹಳ ಡಿಕೆಶಿ ಅವರ ತಂಡವನ್ನು ಬಹಳ ಕೆರಳುವಂತೆ ಮಾಡಿತ್ತು. ಅದೇ ಕಾರಣಕ್ಕೋಸ್ಕರ ಏನಾದರೂ ಅವರು ಡಿಕೆಶಿ ಅವರು ಮೊದಲೇ ಕಂಪ್ಲೇಂಟ್ ಮಾಡೋದಕ್ಕೆ ಏನಾದರೂ ಹೋಗ್ತಾ ಇದ್ದಾರೆ ಅನ್ನುವಂತ